ಫ್ಲವರ್ಸ್ ತೊಗೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಅಯ್ಯೋ ಗೈಸ್, ಥ್ಯಾಂಕ್ಸ್ ಫಾರ್ ವಿಶಿಂಗ್ ಮೀ ಹ್ಯಾಪಿ ಬರ್ಡೇ. ಹೇ ಗೈಸ್, ನಮಸ್ತೆ ಗೈಸ್. ರೆಡಿಯಾಗಿದ್ದೀನಿ, ಆದರೆ ಸ್ಟ್ರಗಲ್ ಮಾತ್ರ ತುಂಬ ಕಷ್ಟ ಆಗ್ತಿದೆ. ಹೇಗೆ ಹುಡುಗಿರು ಪ್ರೆಸ್ ಆನ್ ನೇಲ್ ಹಾಕೋತಾರೆ ಅಂತ ನನಗೆ ಲಿಟ್ರಲಿ ಗೊತ್ತಿಲ್ಲ. ಏನಾದರೂ ಹಿಂಗೆ ಇಟ್ಕೊಳಕ್ಕೆ ಹೋಗ್ತಲ್ಲ, ಹೆವಿ ಸ್ಟ್ರಗಲ್ ಆಗ್ತಿದೆ. ಬಟ್ ಸ್ಟಿಲ್ ಕೇಕ್ ಕಟ್ ಮಾಡೋ ತನಕ ಆದರೂ ಅಟ್ಲೀಸ್ಟ್ ಇದಿರಲಿ. ಲೆಟ್ಸ್ ಮೈಂಟೈನ್ ಟಿಲ್ ದೆನ್. ಗೊತ್ತಾ ಎಲ್ಲಿದೆ ಅಂತ? ಅಲ್ಲಿ ನೋಡಿದ್ನಲ್ಲ, ಸ್ಟಾಪ್ ಮಾಡು ಅಂದ್ನಲ್ಲ, ಅಲ್ಲಿದೆ ಅದು. ಆ ರೋಡ್ಗೆ ಹೋದ್ರೆ ಗೊತ್ತಾಗ, ಮೇನ್ ರೋಡ್ವರೆಗೂ ಹೋಗು, ಆ ಸರ್ಕಲ್ವರೆಗೂ ಹೋಗು, ಆಯಿತಾ ಗೈಸ್? ಬನ್ನಿ ಹೋಗೋಣ. ಸ್ವಲ್ಪ ಬಿಸಿಲು, ಮುಖ ಮುಚ್ಕೋತೀನಿ. ರೆಡಿ ಆಗಿದ್ದೀನಿ. ಲೆಟ್ಸ್ ಸೆಲೆಬ್ರೇಟ್. ಫ್ಲವರ್ ಶಾಪಿಗೆ ಬಂದಿದ್ದೀವಿ. ಯಾವುದೋ ಮ್ಯಾಸಿವ್ ಅಂತ ಇಲ್ಲ, ಲೈಕ್ ಲಿಲ್ಲಿ ಥರ ಯಾವುದೂ ಇಲ್ಲ. ಇದು ತೊಗೊಳ್ಳೋಣವಾ? ಇದು ಬೇಡಪ್ಪ. ಹಾಂ, ಇದು ತೊಗೊಳ್ಳೋಣ. ಇದು ಯಾವುದೋ ಇದಾ? ನನಗೆ ಅಷ್ಟು ಇಷ್ಟ ಇಲ್ಲ ಇದು. ಇದನ್ನು ಕೇಳು ಒಂದೇ ಎಷ್ಟಿದೆ ಅಂತ. ಮ್ಯಾಚ್ ಆಗುತ್ತೆ, ಇಸ್ಕೊಳ್ಳಿ. ಟೇಕ್ ಅವೇ ಪ್ಯಾಕ್. ಐ ಕ್ಯಾನ್ ಬೈ ಮೈ ಸೆಲ್ಫ್ ಫ್ಲವರ್. ವಿ ಆರ್ ಗೋಯಿಂಗ್ ಹಿಯರ್. ಸೊ ಏನೇ ನನಗಂತೂ ನಂದು ಸ್ಟಿಕ್ ಆನ್ ನೇಲ್ಸ್ ಅಂತೂ ಬೇಜಾನ್ ರೋದನೆ ಕೊಡ್ತಿದ್ದೆ. ಕರೆಕ್ಟಾಗಿ ಹೋಗ್ತಿದ್ದೀವಾ? ಅಯ್ಯೋ ಗೈಸ್, ಈ ಪ್ಲೇಸಿಗೆ ಬರೋಕ್ಕೆ ನಮಗೆ 1 hour ತೊಗೊಂಡಿದೆ ನಮ್ಮ ರೂಮಿಂದ. ನಥಿಂಗ್ ಎಕ್ಸ್ಪ್ಲೋರ್. ನಮ್ಮ ಬರೀ ಟ್ರಾವೆಲ್ ವೆಯ್ಟ್ ಇದರಲ್ಲೇ ಆಗೋಯ್ತು ನಮ್ಮ ಡೇ. ಈ ಡೇ ಪ್ಲೀಸ್ ಚೆನ್ನಾಗಿ ಎಂಡ್ ಆಗಲಿ. ಎಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ನನ್ನ ಬರ್ಡೇಗೆ ನಾನೇ ಫ್ಲವರ್ಸ್ ತೊಗೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಏನು ಹೇಳ್ತೀಯ? ಹೌದು, ಹಾಕ್ಕೊಂಡು ಇಡಿಸ್ಬೇಕಲ್ಲ, ಅದು ಪ್ರಾಬ್ಲಮ್. ಓಬಾ ಗೈಸ್, ನಮಗೆ ಬರೀ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್. ಸೊ 1 hour ಆಗುತ್ತೆ ವೆಯ್ಟ್ ಮಾಡಿ, ಟೇಬಲ್ ಫುಲ್ ಅಂತ ಹೇಳ್ತಿದ್ದಾರೆ. ಸೊ ಹ್ಯಾವ್ ಟು ವೆಯ್ಟ್. ಅಲ್ಲಿವರೆಗೂ ಏನು ಮಾಡೋಣ? ಗೈಸ್, 1 hour ಅಂದ್ರು ನಾವು ಕಾದು ಆಯಿತು. 1 hour. ಒಂದು ಸ್ಪಿಚಸ್ ತೊಗೊಂಡು, ಒಂದು ವೀಡಿಯೋಸ್ ತೊಗೊಂಡು ಎಲ್ಲ ಆಯಿತು. ಇನ್ನೂ ಕರೆಯಿಲ್ಲ. ನಿಜ ಹೇಳ್ಬೇಕಂದ್ರೆ ಗೈಸ್, ನಾವು ಬರಾಗೆಯಿಂದ ಏನೂ ತಿಂದಿಲ್ಲ. ನಂದೇ ಆವಾಗಲೇ ಚೆನ್ನಾಗಿ ಎಂಡಾದರೆ ಸಾಕು ಅಂತ ಐ ಆಮ್ ಹ್ಯಾಪಿ ವಿತ್ ಥ್ಯಾಂಕ್ಸ್. ಸೊ ಏನು ಇವಾಗ ನೋಡೋಣ, ಅವ್ರದ್ದು ಒಂದ್ಸಲ ಕೇಳ್ತೀವಿ. ಇಲ್ಲ ಅಂದರೆ ಏನೇ ಮಾರು ತಿನ್ಕೊಂಡೇ ಹೋಗ್ತೀವಿ. ಸೊ ಬಿಕಾಸ್ ಏನು ತಿಂದಿಲ್ಲ ಬೆಳಗ್ಗೆಯಿಂದ ನಾವು ನೀಟಾಗಿ. ಸೊ ವಿ ಮಸ್ಟ್ ಹ್ಯಾವ್ ಸಮಥಿಂಗ್. ನೋಡೋಣ ಬನ್ನಿ, ಅಲ್ಲಿ ಹೋಗಿ ಕೇಳ್ತಿದ್ದಾಗ ಕೊಡ್ತಿದ್ದೀವಿ. ಬಾರೆ ಗೈಸ್, ಕೊಡ್ತಿದ್ದೀವಿ ಗೈಸ್. ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಇವಾಗ. ಗೈಸ್ ಕ್ಲೋಸ್. ವಾಟ್ ಇಸ್ ಇಟ್? ಇಟ್ಸ್ ಕ್ಲೋಸ್. ಏನು ಮಾತಾಡೋಕ್ಕೆ ವರ್ಡ್ಸ್ ಇಲ್ಲ. ನಾವು ಇವಾಗ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ನಾವು ಲಾಸ್ಟ್ವರೆಗೂ ಟ್ರೈ ಮಾಡೋಣ ಅಂತ. ಸೊ ಲೆಟ್ಸ್ ಸಿ. ಈ ಥರ ಇದೆ ಆಚೆ. ಒಳಗಡೆ ಇನ್ನೂ ಕೂಲಾಗಿತ್ತು, ತೋರಿಸ್ತೀನಿ. ಅಲ್ಲಿ ಬರೀ ವೀಡಿಯೋ ಮಾಡ್ಕೊಂಡು ಹೊರಗಡೆ ಮಾತಾಡ್ತಿದ್ದಾರೆ. ಏನು ಮಾಡ್ರು? ಬೆಳಗ್ಗೆಯಿಂದ ಏನು ತಿಂದು ಇವಾಗ ಆರ್ಡರ್ ಮಾಡಿದ್ದೀವಿ. ಅಲ್ಲಿ ಹೋದ್ವಲ್ಲ, ಅಲ್ಲೂ ಫುಲ್ಲು ಕ್ಲೋಸು. ಏನೋ ಫುಲ್ಲೇನೋ ಪ್ಲೇಸೇ ಇರಲಿಲ್ಲ ಅಲ್ಲಿ. ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಬಂದುಬಿಟ್ವಿ, ಇಲ್ಲೇ ನೋಡ್ಕೊಳ್ಳೋಣ ಅಂತ. ಸೊ ಒಂದು ವೇ ನಮ್ಮ ರೂಮಿಗೆ ಹೋಗ್ತಾ ಸಿಕ್ಕಿದೆ. ಅಲ್ಲಿ ಕೇಕ್ ತೊಗೊಳ್ಳೋಣ, ಕಾಫಿ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅಲ್ಲಿ ಆಗಲಿಲ್ಲ, ಕ್ಲೋಸ್ ಅಂದರು. ಸೊ ನಾವು ಯಾರು ವೈಟಿ ಇಲ್ಲ ಆರ್ಡ್ರ್ ಮಾಡಿದ್ವಿ. ಏನು ಬರುತ್ತೆ ಅಂತ ಸ್ವಲ್ಪ ತಲೆ ಗೊತ್ತಾಗುತ್ತೆ. ರಾಸ್ಬೆರೀಸ್ ಯಾರ್. ಸೊ ಇರಿ
ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ವಿಡಿಯೋ ಪ್ಲೇ ಆಗಿದೆಯಾ ನೋಡು. Veg fried rice, Alfredo pasta, share, what is this? So, here you go. ಬನ್ನಿ ಗೈಸ್ ಬ್ಯಾಟಿಂಗ್ ಮಾಡೋಣ. ಸ್ಟ್ರಗಲ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿ. ತುಂಬ ಸೆಟ್ಟಲ್ ಆಗಿದೆ. ಹ್ಯಾಪಿ ಬರ್ಡೇ ಟು ಮೀ. ನಾನು ಇದನ್ನ ಇನ್ನೂ ಉಳಿಸ್ಕೊಂಡಿದ್ದೀನಲ್ಲ. ಇನ್ನೊಂದು ನೋಡಿ, ಇಲ್ಲಿ ಆಲ್ರೆಡಿ ಕಿತ್ತೋಗಿದೆ, ಒಂದು ಬೀಚಲ್ಲೇ ಬಿದ್ದೋಗಿದೆ. ಕಂಡ ಇನ್ನೂ ಇಟ್ಕೊಂಡಿದ್ದೆಲ್ಲ, ಖುಷಿ ಪಡಬೇಕು. ಯಾವಾಗ ಇದು ಕಟ್ ಮಾಡ್ತೀನೋ ಅಷ್ಟು ಬೇಗ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ನೀನು ಕಿತ್ತು ಬಿಸಾಕ್ಬಿಡ್ತೀನಿ ಇದನ್ನು. ಸೋ ನಾಯಿಕ್. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬನ್ನಿ ಗೈಸ್ ಟೇಸ್ಟ್ ಮಾಡೋಣ. For you guys. Thanks for wishing me happy birthday. ಯಾಕಮ್ಮ ಅದನ್ನು ಲೆಟ್ಸ್ ಗೋ ಗೈಸ್. ಸದ್ಯ ಬೆಳಗ್ಗೆ ಮಳೆ ಬಂದಿದ್ದು ನೋಡಿ, ಎಲ್ಲಪ್ಪ ಇವತ್ತು ಡೇ ಇನ್ನೂ ಎಕ್ಕುಟ್ಟೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ. ಸೊ ಹೋಗೋಣ ಬನ್ನಿ. ಯಾವಾಗ ನಾನು ಕಂಫಿ ಕ್ಲೋಸ್ ಹಾಕೋತೀನಿ ಅಂತ ಕಾಯ್ತಿದ್ದೀನಿ. ಲೆಟ್ಸ್ ಗೋ. ತೋರಿಸ್ತೀನಿ ಬನ್ನಿ ಕಾಡು ಎಲ್ಲಿ ರಿಯಲ್ ಆಗಿರೋದು ಅಂತ. ನಮ್ಗೆ ಇನ್ನೊಂದೇನು ಭಯ ಗೊತ್ತಾ? ನಮಗೆ ಲೈಟ್ ಯಾಕೆ ಸ್ಲೋ ಮಾಡ್ತಿದ್ಯಾ? ಪ್ಲೀಸ್, ನಮ್ಮ ಅಕ್ಕ ಅಂತೂ ದುಡ್ಡು ಇದ್ರು ಮಕ್ಕಳು ಮುಂದೆ ಹೋಗ್ತಿದ್ದ ಆಂಟಿ ಹಿಂದೆ ಬರ್ತಿದ್ದಾರೆ ಅನ್ನೋ ಸ್ಲೋ ಮಾಡಿಬಿಟ್ಟು. ಗೈಸ್ ಇದು ರಿಯಲ್ ಲೆಜೆಂಡರಿ ಅಂದರೆ ಇಲ್ಲಿಂದ ಇರೋದು. ಎಲ್ಲೋ ಕಾಡಿಗೆ ಹೋಗ್ತಿದ್ದೀವಿ ಅಂತ ಅನ್ಸುತ್ತೆ ಇಲ್ಲಿಂದ. ಗೈಸ್ ಸುತ್ತಮುತ್ತಲು ಸಂಜೆ ಹೊತ್ತಲು, ಸಂಜೆನಲ್ಲ ಕತ್ಲೆ ಹೊತ್ತಲು ಬಂಗ್ಲೆಗೆ ಹೋಗೋಣ ಬನ್ನಿ. ಸಿಗ್ತಾ ಹುಡುಕ್ತಾ ಇದ್ದೀವಿ. ಕಿತ್ತು ಬಿಸಾಕ್ತೀನಿ ಒಳಗಡೆ ಹೋಗಿದ ತಕ್ಷಣ. ಬನ್ನಿ ಗೈಸ್ ಹೋಗೋಣ. ಅಪ್ಪ ಮೊದಲೇ ಕತ್ಲೆ, ಏನು ಕಾಣಿಸ್ತಾ ಇಲ್ಲ ಅಲ್ಲಿ. ಆದರೆ ನೋಡಿ ಹೇಗಿದೆ. ಆದರೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಹೇಳ್ತೀನಿ. ನಾವು ಇವಾಗಿನ್ನೂ ಅನ್ಕೋತೀವಿ ಏನಕ್ಕೆ ಮಾಡಿದ್ವಿ ಅಂತಂದರೆ, ಈ ಥರ ಯಾವತ್ತೂ ನಮ್ಮ ಹುಡುಗಿ ಕಾಡು ಮಧ್ಯದಲ್ಲಿ ಒಂದೇ ಒಂದು ಮನೆ ಇರುತ್ತಲ್ಲ, ಆ ಥರ ಇದೆ. ಯಪ್ಪ ನಮ್ಮ ರೂಮ್ ನೋಡಿದ್ರೆ ತಲೆ ಚುಚ್ಕೊಳ್ಳೋಂಗಾಗಿದೆ. ಎಷ್ಟು ಮೆಸ್ ಮಾಡಿಬಿಟ್ಟು ಬಂದಿದ್ದೀವಿ, ತೋರ್ಸೋಕ್ಕಾಗಲ್ಲ. ಇನ್ನು ಲೈಟೇ ಆಫ್ ಮಾಡಿಲ್ವಲ್ಲೇ ನಾವು ಯಾವ್ದ್ರದ್ದು. ಹೌದಾ? ಲಾಕಲ್ಲ, ಬರೀ ಅಪ್ಪು ಚಿಲ್ಕ ಹಾಕಷ್ಟೇ. ಹಾಂ ಬೀಗ ನೀವು ಹೆಂಗಿದ್ದು ಹೆಂಗೆ ಎಡ್ಸುತ್ತೆ ಹಾಕ್ತೀನಿ. ಚೇರ್ ಹಿಡಿದ್ಬಿಟ್ಟು ಹಾಕ್ತೀನಿ. ಯಾಕೆ ತಲೆ ಕೆಡ್ಸ್ಕೊತೀಯಾ? ಲೈಟ್ ಹಾಕೋ ಫುಲ್ ಎಲ್ಲದ್ರದ್ದು. ಎಲ್ಲಿದೆ ಲೈಟು? ಇಷ್ಟೇನಾ? ಹಾಂ ಅಷ್ಟೇ. ಓಕೆ, ಒಳಗಡೆ ಇದು ಇನ್ನೆಲ್ಲ ಇರ್ಬೋದು ಕನೆಕ್ಷನ್. ನೋಡು ಗೈಸ್, ಒಂದು ನಿಮಿಷ ರೀ ಗೈಸ್, ಸೆಟ್ಟೆಲ್ಲ ಕೊಡ್ತೀನಿ. ಸೊ ಗೈಸ್ ಫ್ರೆಶ್ ಅಪ್ ಆಗಾಯಿತು, ಕಂಫಿ ಕ್ಲೋಸ್ ಹಾಕಾಯಿತು. ನನಗೆ ತುಂಬ ಎಸ್ಥೆಟಿಕ್ ಆಗಿರ್ಬೇಕು ಅನ್ನೋ ಒಂದು ಆಸೆ ಇತ್ತು, ನನ್ನ ಬರ್ಡೇ ದಿನ ಹೋಗಬೇಕು ಅಂತ. ಸೊ ಆ ರೀಸನ್ಗೆ ಮಾಡಿದೆ.
ಸೊ ಇಟ್ಸ್ ಫೈನ್ ಸೊ ಬಟ್ ಓಲ್ ಡೇ ನೋ ಪ್ರಾಬ್ಲಮ್, ಇಟ್ ಹ್ಯಾಪನ್ಸ್. ವೆಯ್ಟ್ ಮಾಡಿದಾಗಲಿ ಏನಾದರೂ ಫಸ್ಟ್ ಬಟ್ ಸ್ಟಿಲ್ ಎಂಡಲ್ಲಿ ಇಟ್ ವೆಂಟ್ ವೆಲ್ ರೈಟ್. ನನಗಂತೂ ಎಂಡ್ ಆಗಸ್ಟಲ್ಲಿ ಅಟ್ಲೀಸ್ಟ್ ಇಟ್ ಶುಡ್ ಗೋ ವೆಲ್ ಅನ್ನೋ ಥರ ಇತ್ತು. ಎಂಡ್ ಚೆನ್ನಾಗಾಯಿತು. ಸೊ ಈ ವ್ಲಾಗ್, ನನ್ನ ಬರ್ಡೇ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.